ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ಪೂರ್ಣಿಮಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಪೂರ್ಣಿಮಾ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ ಮೇಡಮ್. ಗುರುಜಿ, ನಂದು 28/9/1985. 28/9/1985 ಅಲ್ರಿ? 85 ಮಾರ್ನಿಂಗ್ 2:25 AM. ಇರ್ಲಿ ಅಲ್ಲೂ ಹಾಂ. ಗುರುಜಿ, ನಾವು ಅದೇ ಇವಾಗ ಇರೋದು ನನ್ನ ಮಂಡ್ಯ, ಬಟ್ ನಾವು ಬ್ಯಾಂಗ್ಳೂರ್ ಮನೆ ತಗೋಬೇಕು ಅಂತಿದೀವಿ. ಸೊ ನಾನು ಫಿಲಿಂ ಇಂಡಸ್ಟ್ರಿಯಲ್ಲಿ ಇದ್ ಮಾಡ್ತಾ ಇದೀನಿ. ಹೌದಲ್ಲ? ನನಗೆ ಯಾವ ಕಡೆ ದಿಕ್ಕು ಅಂದ್ರೆ ಈಗ ಮನೆಯನ್ನ ತಾವ ನಡೆಸ್ತಿರೋ ಅಥವಾ ಮತ್ತೆ ಯಾರು ಅದಾರ ಮನೆಯಲ್ಲಿ ನಡೆಸೋರು? ಅಂದ್ರೆ ಮನೆಯನ್ನ ನಡೆಸೋರು ಬ್ರೆಡ್ ಅರ್ನರ್ ಅಂತ ನಾವು ಕರಿತಾ ನಮ್ಮ ಇದೀವಿ. ತಾಯಿ ಅವ್ರ ಹೆಸರಲ್ಲೇ ನಾವು ತಗೊಳ್ಳೋದು, ಬಟ್ ಅಲ್ಲಿ ನಾನು ಇರ್ತೀನಿ ಬ್ಯಾಂಗ್ಳೂರಲ್ಲಿ. ಅಲ್ಲ, ನೀವ ಇರೋದು ಮನೆಯನ್ನ ನೀವ ನಡೆಸ್ತಾರ? ಇಲ್ಲ, ನಿಮ್ಮ ಒಂದು ಅರ್ನಿಂಗ್ ಇಲ್ಲ, ಸದ್ಯಕ್ಕೆ ನಡೆಸ್ತಾ ಇರೋದು ಅಮ್ಮನೇ. ಅವ್ರ ಹ್ಯಾಂಡ್ ಓವರ್ ಎಲ್ಲ ಇರುತ್ತೆ. ಬಟ್ ಏನು ಅಂದ್ರೆ ನಾನು ಇರೋದಕ್ಕೆ ಅಂತ ಬ್ಯಾಂಗ್ಳೂರಲ್ಲಿ ತಗೊಳ್ತಾ ಇರೋದು. ಹೌದಲ್ಲ? ನೋಡ್ರಿ, ನಿಮ್ದು ಹೇಗಿದೆ ಅಂತಂದ್ರೆ ಪೂರ್ವಕ್ಕಿದ್ದಂಥ ಬಾಗ್ಲನ್ನ ನೀವು ತೆಗೆದುಕೊಳ್ಬೇಕು. ಎಷ್ಟು ಪರ್ಸೆಂಟ್ ಒಳ್ಳೇದು? ಅಲ್ಲ, 100ಕ್ಕೆ 100 ಅದು. 100ಕ್ಕೆ 100 ಗುರುಜಿ. ಅದು ಬಿಟ್ರೆ ಬೇರೆ ಯಾವುದು? ಈಸ್ಟ್ದು ಸಿಗ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ಒಂದು ನಾರ್ತ್ ಆಗಲಿ ಸೌತ್ ಆಗಲಿ, ಸೌತು ಸಹಿತ ಒಳ್ಳೆ ದಿಕ್ಕು ನಿಮಗೆ. ಸೌತ್ ಅದೆಷ್ಟು ಪರ್ಸೆಂಟ್ ಗುರುಜಿ? ಸೌತ್ ನೋಡ್ರಿ, ಈಗ ನೀವು ಈಸ್ಟ್ ಅಂದ್ರೆ 100%, ಸೌತ್ ಈಸ್ಟ್ ಅಂದ್ರೆ 90%. ಆಮೇಲೆ ಇದು ಸೌತ್ ಇದೆ ಅಲ್ಲ, ಹಲೋ, ನಾರ್ತ್ 80%, ಸೌತ್ 70%. ಸೌತ್ ಮತ್ತೆ ಸೌತ್ ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ಗುರುಜಿ. ಅಲ್ಲ, ಲಾಸ್ಟ್ ಸೌತ್, ಆಮೇಲೆ ಅದ್ರ ಮೇಲಿಂದ 80% ಅಂದ್ರೆ ನಾರ್ತ್ ಇದೆ, ಆಮೇಲೆ 90% ಸೌತ್ ಈಸ್ಟ್. ಇಲ್ಲಾಂದ್ರೆ ಈಸ್ಟ್ ಸಿಗ್ತೈತೆ. ಅಂದ್ರೆ ಈಸ್ಟ್ ಅಂದ್ರೆ ಸಾಕಷ್ಟು ಸಿಗುತ್ತೆ ಬೆಂಗಳೂರಲ್ಲಿ. ನೀವು ಪ್ರಿಪೇರ್ ಮಾಡೋದು ಈಸ್ಟ್ಗೆ ಮಾಡಿ, ಇನ್ಸ್ಟೆಡ್ ಆಫ್ ಇದೆ ಅಂದ್ರೆ ಫಸ್ಟ್ ದಿಕ್ಕು ಬಂದಾಗ ಸಾಕಷ್ಟು ಅಂತಾರಲ್ಲ, ಗೊತ್ತಲ್ಲದಷ್ಟು ಪ್ರೋಗ್ರೆಸ್ ಅದರಲ್ಲಿ ಕೊಡುತ್ತೆ. ಅಂದ್ರೆ ನಾನು ನಿಮ್ಗೆ ಹೇಳೋದಂದ್ರೆ ಈಸ್ಟನ್ನು ಹುಡುಕಾಡೋದು ಒಳ್ಳೆಯದು. ಅಂದ್ರೆ ಈಸ್ಟ್ ಸಿಗ್ತೈತೆ ಅಂದ್ರೆ ಅದು ಅತಿ ಒಳ್ಳೆ ದಿಕ್ಕಿರುತ್ತೆ, ಮತ್ತು ನಿಮಗೆ ಸಾಕಷ್ಟು ಪ್ರೋಗ್ರೆಸ್ ಮಾಡಲಿಕ್ಕೆ ಅದು ಅನುಕೂಲವಾಗುತ್ತೆ. ಓಕೆ, ಧನ್ಯವಾದ. ಇದೀಗ ಕೃಷ್ಣ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಕೃಷ್ಣ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಹಾಂ, ಹೇಳ್ರಿ. ಕೃಷ್ಣ ಅವರೇ, ಸ್ಪಷ್ಟವಾಗಿ ಮಾತಾಡಿ. 3/11/1973. ಅಲ್ರಿ, 1973 ಕರೆಕ್ಟ್ ಅಲ್ರಿ? ಕರೆಕ್ಟ್ ಅಲ್ಲ? ಹಾಂ, ನೋಡ್ರಿ, ನಿಮಗಾದ್ರೂ ಸಹಿತ ಪೂರ್ವ ಅತಿ ಒಳ್ಳೆ ದಿಕ್ರಿ. ಏನ್ರಿ? ಹಾಂ, ಪೂರ್ವಕ್ಕೆ ನಿಮ್ಮ ಮನೆ ಬಾಕ್ಲಿತ್ತು ಅಥವಾ ನಿಮ್ಮ ಉದ್ಯೋಗ ಸ್ಥಳದ ಇದೇನೈತಂತ ಪೂರ್ವ ಇತ್ತು ಅಂತ ಸಾಕಷ್ಟು ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆ ನೀವು ಮತ್ತೆ ದಕ್ಷಿಣನೂ ಒಳ್ಳೇದು ಮತ್ತು ಉತ್ತರನೂ ಒಳ್ಳೇದು, ಅದೇನು ತಪ್ಪಿಲ್ಲ. ಆದ್ರೆ ಪೂರ್ವಕ್ಕೆ ಸ್ವಲ್ಪ ನೀವು ಲಕ್ಷ್ಯ ವಹಿಸ್ಬೇಕು. ಆದ್ರೆ ಪಶ್ಚಿಮಕ್ಕೆ ಅದು ನಿಮ್ದು ಮನೆ ಇರಬಾರ್ದು. ಹಾಂ, ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ದಲ್ಲಿ ಬರಲಿಕ್ಕೆ ಕಾರಣವಾಗುತ್ತೆ. ಓಕೆ, ಧನ್ಯವಾದ. ಇದೀಗ ವಿಜಯ್ ಕುಮಾರ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 11/10/1978. 11/10/1978 ಅಲ್ಲ? ಹಾಂ. ನಿಮಗೆ ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ಕು ನೋಡ್ರಿ. ಹೌದ್ರಿ. ಅಂದ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತಲ್ಲ, ಏನ್ರಿ, ನೀವು ಯಾವಾಗಲೂ ಏನೋ ಒಂದು ವ್ಯವಹಾರ ಮಾಡಲಿ ಉತ್ತರಕ್ಕನ ಇದು ಮಾಡಬೇಕು. ಅಥವಾ ನೀವು ಯಾವಾಗಲೂ ಒಂದು ವ್ಯವಹಾರ ಮಾಡ್ತೀರಿ ಉತ್ತರಕ್ಕೆ ಮುಖ ಮಾಡಿ, ಮನೆಯ ಮುಖ್ಯ ದ್ವಾರ ಉತ್ತರಕ್ಕೆ ಇರಬೇಕು. ಅಥವಾ ನೀವು ಒಂದು ಉದ್ಯೋಗನ ಮಾಡಿದ್ರು ಅದು ಉತ್ತರಕ್ಕೆ ಇತ್ತಂದ್ರೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇವನ್ ಉತ್ತರ ಜೊತೆ ದಕ್ಷಿಣನೂ ಒಳ್ಳೇದ್ರೆ ಮತ್ತೆ ಗೊತ್ತಿರಲಿ. ಪಶ್ಚಿಮಕ್ಕೆ ತಗೊಂಡಿದ್ರೆ ಅದನ್ನ ಉತ್ತರಕ್ಕೆ ಬಾಗ್ಲ ಇಡಕ್ಕೆ ಸಾಧ್ಯ ಐತ್ರಿ. ಹೌದ್ರಿ, ಪಶ್ಚಿಮ ಡೋರ್ ಇರಲಿ, ಅದಕ್ಕೇನು ಸಂಬಂಧ ಇಲ್ಲ. ಪಶ್ಚಿಮ ಸೈಟ್ ಇರೋಲ್ದಕ್ಕೆ ಡೋರ್ ಇಡುವತ್ನ್ಯಾಗ ನೀವು ದಕ್ಷಿಣಕ್ಕೂ ಇಡಕ್ಕೆ ಬರುತ್ತೆ, ಉತ್ತರಕ್ಕೂ ಇಡಕ್ಕೆ ಬರುತ್ತೆ. ಅದನ್ನ ಉತ್ತರ 100ಕ್ಕೆ 100 ರಿಸಲ್ಟ್ ಕೊಡುವಂಥದ್ದು, ದಕ್ಷಿಣ 90% ರಿಸಲ್ಟ್ ಕೊಡುವಂಥದ್ದು. ಸೈಟ್ ಹೇಗೆ ಇರಲಿ, ಅದಕ್ಕೆ ಭಯ ಪಡಬೇಡ್ರಿ ಅದಕ್ಕೆ. ಓಕೆ, ಧನ್ಯವಾದ. ಇದೀಗ ಶಿವಾನಂದ್ ಅವರು ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 14/2. 14/2. 1969. 1969 ಅಲ್ರಿ? 69. ಹಾಂ, 1 ಮಿನಿಟ್. ಹಾಂ ಹಾಂ, ಇಲ್ಲಿ ನೋಡ್ರಿ, ತಮಗೆ ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ರಿ. ಹಾಂ, ಯಾವಾಗ ಮಾಡಲಿ, ಏನೋ ಮಾಡಲಿ, ಅಥವಾ ಮನೆ ಇರಲಿ, ನಿಮ್ದು ಒಂದು ಏನೋ ಉದ್ಯೋಗ ಸ್ಥಳ ಇರಲಿ, ಉತ್ತರಕ್ಕಿತ್ತಂದ್ರೆ ನಿಮಗೆ ಪ್ರಗತಿ ಸಾಕಷ್ಟು ಕಾಣ್ತೀರಿ ಅದರಲ್ಲಿ. ಹೌದ್ರಿ. ಉತ್ತರ ಜೊತೆ ದಕ್ಷಿಣ ಇದ್ರೂ ತಪ್ಪಿಲ್ಲ. ಎಷ್ಟೋ ಸಲ ದಕ್ಷಿಣಕ್ಕೆ ಹೋಗ್ಬೇಡ್ರಿ, ದಕ್ಷಿಣದ ಪಳಾರ್ ತಗೋಬೇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ನಿಮಗೆ. ಆದ್ರೆ ದಕ್ಷಿಣ ಸಹಿತ ನಿಮಗೆ 90% ರಿಸಲ್ಟ್ ಕೊಡುವಂಥದ್ದು. ಆಮೇಲೆ ನೀವು ವ್ಯವಹಾರ ಏನೋ ಮಾಡ್ತಿದ್ರು ಸಹಿತ ಉತ್ತರಗೆ ಅಭಿಮುಖವಾಗಿ ಕುತ್ಕೊಂಡು ವ್ಯವಹಾರ ಮಾಡಿದ್ರೆ ಅಂದ್ರೆ ನೀವು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹೌದು. ಓಕೆ, ಧನ್ಯವಾದ. ಗುರುಜಿ, ಮನೆಯ ಕಾಂಪೌಂಡ್ ಗೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಕೆಲವೊಮ್ಮೆ ತಪ್ಪು ಮಾಹಿತಿಯಿಂದಾಗಿ ಯಾವ ರೀತಿಯ ಅನರ್ಥಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಹಾಗಾದ್ರೆ ನಿಮ್ಮ ಸರಳ ವಾಸ್ತುವಿನ ಪ್ರಕಾರ ಮನೆಯ ಗೇಟ್ ಎಲ್ಲಿರಬೇಕು? ಇದಕ್ಕೇನಾದರೂ ವೈಜ್ಞಾನಿಕ ಕಾರಣವಿದೆಯಾ? ನೋಡ್ರಿ, ಮನೆ ಗೇಟ್ ಹೇಗಿರ್ಬೇಕಂತ ಅನ್ನೋದು ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ.
ಸ್ಟೇಟ್ ಇರಬಾರ್ದು ಅಂತ ಹೇಳಿದೆ. ಅದಕ್ಕೆ ವೈಜ್ಞಾನಿಕ ಕಾರಣ ಹೇಳಿದೆ. ರಭಸದಿಂದ ಬರುವಂಥ ಎನರ್ಜಿ ಒಳಗೆ ಹೋಗ್ಬಿಡ್ತು ಅಂದರೆ ಹಿಟ್ ಆತಂದ್ರೆ ಒಳಗೆ ಡಿಸ್ಟರ್ಬ್ ಮಾಡುತ್ತೆ ಎನರ್ಜಿ ಫ್ಲೋಗೆ ಅಂತ ತಿಳ್ಕೊಂಡು. ಇಷ್ಟೇ ಸಿಂಪಲ್ ಇದೆ. ಈಗ ಒಂದು ಗೇಟ್ ನಾನು ಅಲ್ಲಿ ತೋರಿಸ್ತಾ ಇದ್ದೇನೆ. ಆ ಗೇಟಿಂದ ಎಸ್ ರೂಪದಲ್ಲಿ ಎಂಟ್ರಿ ಆದರೆ ಸಾಕು. ಅಂದರೆ ಮನೆಯ ಮುಖ್ಯ ದ್ವಾರ ಮತ್ತು ಕಂಪೌಂಡ್ದು ಎದುರ ಬದ್ರೆ ಇರಬಾರ್ದು, ಏಕ್ದಮ್ ಸ್ಟ್ರೇಟಾಗಿ ನೇರವಾಗಿ ಇರಬಾರ್ದು. ನೇರವಾಗಿ ಇರಲಾರ್ದೇ ಸ್ವಲ್ಪ ಸೈಡಿಗೆ ಬಂದುಬಿಡ್ತಂದ್ರೆ ಅದು ಸ್ವಲ್ಪ ಅದು ಎಂಟ್ರಿ ಇದೆಯಲ್ಲ ಗೇಟಿಂದ ಬಂದು ಸ್ವಲ್ಪ ಎಸ್ ರೂಪದಲ್ಲಿ ಒಳಗೆ ಎಂಟ್ರಿ ಆಯ್ತು ಅಂತಂದರೆ ಅವಾಗ ರಭಸದಿಂದ ಬರುವಂಥ ಎನರ್ಜಿ ಆ ಮೇನ್ ಡೋರ್ದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಂದ್ರೆ ಅಲ್ಲಿ ತಡೆ ಹಿಡಿತೈತಿ. ಅಂದ್ರೆ ಅದಕ್ಕೆ ಈ ನನ್ನ ವೈಜ್ಞಾನಿಕ ಕಾರಣ ಅಂದ್ರೆ ಇಷ್ಟೇ. ಈ ಕಂಪೌಂಡ್ ಬಿಟ್ಟು ಅದು ಈಶಾನ್ಯ ಮೂಲೆಯಲ್ಲಿ ಇಡೋದು ಅಥವಾ ಅದು ತೆಗೆದು ಈ ಜಾಗದಲ್ಲಿ ಇಟ್ಟು ಒಡೆದು ಏನೂ ಮಾಡಲಿಕ್ಕೆ ಬೇಡ. ಕಾರಿಂದ ಒಂದು ಪಾರ್ಕಿಂಗ್ ಅದು ಬೇಕಾದಲ್ಲಿ ಇರಲಿ, ಅದಕ್ಕೇನು ತೊಂದರೆ ಇಲ್ಲ. ಇನ್ನು ಒಂದು ಸಣ್ಣ ಗೇಟನ್ನು ಮಾಡಿಕೊಂಡು ತಾವು ಮನೆಯಲ್ಲಿ ಎಂಟ್ರಿ ಹಾಕಿರ್ತಾರಲ್ಲ ಅದು ನೇರವಾಗಿ ಇರೋದು ಬೇಡ. ಸ್ವಲ್ಪ ಸೈಡಿಗೆ ಅಂದರೆ ಮುಖ್ಯ ದ್ವಾರದ ಬಿಟ್ಟು ಸ್ವಲ್ಪ ಸೈಡಿಗೆ ಆತಂದ್ರೆ ಅದು ಎಸ್ ರೂಪದಲ್ಲಿ ಎಂಟ್ರಿ ಆಗುವಂಗೆ ಮಾಡ್ಕೊಂಡು ಬಿಟ್ರೆ ಅಲ್ಲಿ ಸಾಕಷ್ಟು ಅವನು ಒಳ್ಳೆ ರಿಸಲ್ಟ್ ಕಾಣ್ತಾರೆ. ಇದನ್ನ ಬಿಟ್ಟು ಲಕ್ಷ ಇರಲಿ ಅಥವಾ ಖರ್ಚು ಮಾಡಿ ಆಲ್ಟ್ರೇಷನ್ ಮಾಡಿಸೋದೇನು ಬೇಡ, ಎಸ್ ರೂಪದಲ್ಲಿ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಗುರುಜಿ. ಓಕೆ ವೀಕ್ಷಕರೇ, ಸರಳ ವಾಸ್ತುವಿನ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ನೀವು ಕೂಡ ಸರಳ ವಾಸ್ತುವಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕಾದಲ್ಲಿ, ಸರಳ ವಾಸ್ತುವಿನ ಸೇವೆ ನಿಮಗೆ ಬೇಕಾದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755, ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಹಾಗೂ ನಿಮ್ಮ ಒಂದು ಹುಟ್ಟಿದ ದಿನಾಂಕಕ್ಕೆ ನಿಮಗೆ ಯಾವ ದಿಕ್ಕುಗಳು ಆಗ್ಬರತ್ತೆ, ಯಾವ ದಿಕ್ಕುಗಳು ಆಗ್ಬರೋದಿಲ್ಲ, ಇದ್ರ ಬಗ್ಗೆ ನೀವು ಉಚಿತವಾಗಿ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ www.saralavastu.com ಇದಕ್ಕೆ ಲಾಗಿನ್ ಆಗಿ ಗುರೂಜಿ ಅವರು ನಿಮಗೆ ಉಚಿತವಾಗಿ ನಿಮಗೆ ಯಾವ ದಿಕ್ಕುಗಳು ಆಗ್ಬರತ್ತೆ ಆಗ್ಬರಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇನ್ನು ಸರಳ ವಾಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.